ಈಗ ನೋಡಿ ಈಗ ತಾನೇ ಒಂದು ಇವ್ರು ವಕೀಲರು ಸುನೀಲ್ ಕುಮಾರ್ ಅವರು ನಿಮ್ಮನ್ನ ಕೇಳ್ತೀನಿ ನೋಡಿ. ಈಗ ಡಿಡಕ್ಷನ್ ಅಂತ ಒಂದು ಬರುತ್ತೆ, ಒಂದು ಆಪ್ಷನ್ ಕೊಡ್ತಾರೆ. ಡಿಡಕ್ಷನ್ 50% ಅಥವಾ 100% ಆಫ್ ದ ಅಮೌಂಟ್ ನೀವು ಯಾರಿಗಾರು ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಿ ಇದು ಕೊಟ್ಟರೆ, ನೀವು ಡೊನೇಷನ್ ಕೊಟ್ಟರೆ ನಿಮಗೆ ಡಿಡಕ್ಷನ್ ಸಿಗುತ್ತೆ ಅಂದರೆ ಟ್ಯಾಕ್ಸಿಗೆ ಒಂದು ದೇವಸ್ಥಾನಕ್ಕೆ ಕೊಟ್ಟರೆ, ಒಂದು ಮಸೀದಿಗೆ ಕೊಟ್ಟರೆ, ಒಂದು ಗುರುದ್ವಾರಕ್ಕೆ ಕೊಟ್ಟರೆ, ಒಂದು ಚರ್ಚ್ಗೆ ಕೊಟ್ಟರೆ ಅದು 100% ಡಿಡಕ್ಷನ್ ಬರುತ್ತೆ. ಅದು 50 to 100% ಡಿಡಕ್ಷನ್. 10% ಆಫ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ದ ಟ್ಯಾಕ್ಸ್ ಪೇಯರ್ ಅದು ಸೇವ್ ಮಾಡ್ಬೋದು. ಎಷ್ಟು ಜನ ಈಗ ನೋಡಿ, ಈಗ ನೀವು ಫಾರ್ ಎಕ್ಸಾಂಪಲ್ ಈಗ 400 ಕೋಟಿ ರೂಪಾಯಿ, 400 ಅಥವಾ 500 ಕೋಟಿ ರೂಪಾಯಿ ಬಂದರೆ ಅದು ಕಲೆಕ್ಷನ್ ಓವರಾಲ್ ದೇವಸ್ಥಾನಗಳಲ್ಲಿ ಒಂದು ಅಂದಾಜಿಗೆ ಒಂದು 5,000 ಕೋಟಿ ಇರ್ಬೋದು. ಅದರಲ್ಲಿ 10% ತೊಗೊಂಡ್ರೆ ನೀವು ಈ ಥರ ಆಗ್ಬೋದು. ನಾನು ಈಗ ತಾನೇ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಇದು ನಿಮಗೆ ನೋಡಿ ಇವಾಗ 3 ವರ್ಷದಲ್ಲೇ 10,000 ಕೋಟಿ ರೂಪಾಯಿ ಬಂತು ಇದು ಚರ್ಚ್ಗಳಿಗೆ, ಅದಕ್ಕೆಲ್ಲ. ಇವಾಗ ನಿಮ್ಗೆ ಅನ್ಸಲ್ವಾ ಇದು ಬರೀ ಹಿಂದೂ ದೇವಸ್ಥಾನಗಳು ಮಾತ್ರ ಯಾಕೆ ಇದ್ರ ಬಗ್ಗೆ ಯೋಚನೆನೇ ಬರಲ್ವಾ ಈಗ ಸರ್ಕಾರಗಳಿಗೆ, ಅಂದರೆ ಇದು ಪಾರ್ಟಿಗಳಿಗೆ? ಯಾಕೆ ಈ ಥರ ಇದು ಅಂದರೆ ಬರೀ ದೇವಸ್ಥಾನಗಳೇ ಟ್ಯಾಕ್ಸ್ ಕಟ್ಟಬೇಕು? ಎಸ್ ಸರ್, ಈ ಸರ್ಕಾರದ ಈ ಆದೇಶ ಮತ್ತು ನೀವು ಕೇಳಿರ್ತಕ್ಕಂಥ ಅದರ್ ರಿಲಿಜನ್ಗಳಿಗೆ ಬರ್ತಕ್ಕಂಥ ಡೊನೇಷನ್ಗೆ ಅದು ಡೊನೇಷನ್ನೇ ಅಲ್ವಾ? ಎಸ್ ಸರ್. ಅದಕ್ಕೆ ಒಂದು ಏನಂದರೆ, ಇಲ್ಲಿ ಸರ್ಕಾರದ ಕಾರ್ಯದರ್ಶಿ ಮಟ್ಟದಲ್ಲಿ ಒಂದು ಬೇರೆ ಧಾರ್ಮಿಕ ಕಾರ್ಯಗಳಿಗೂ ಬಳಸ್ಕೋಬಹುದು ಅನ್ನೋದನ್ನು ಡೆಫಿನೇಷನ್ ಬಂದಿದೆ. ಇದರಿಗಿಂತ ಹಿಂದೆ ಅದಿರಲಿಲ್ಲ. ಅದು ಇಲ್ಲೇ ಅಂದರೆ ಇಲಾಖೆಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ವಿಧಾನಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ, 1997ರ ಕಾಯ್ದೆ ಯಾವತ್ತು ಬಂತು ಅವತ್ತಿಂದ ಅಥವಾ 2001ರಿಂದ ಈ ಧಾರ್ಮಿಕ ದತ್ತಿ ಸಂಸ್ಥೆಗಳಿಗೆ ಅಥವಾ ದೇವಸ್ಥಾನಗಳಿಗೆ ಬರ್ತಕ್ಕಂಥ ಯಾವುದೇ ಅಮೌಂಟು ಕೂಡ ಸರ್ಕಾರಗಳಿಗೆ ಇಲ್ಲಿವರೆಗೂ ನೇರವಾಗಿ ಬರೋದಿಲ್ಲ. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ ಚರ್ಚ್ಗಳಲ್ಲಿ ಫಾದರ್ಸ್ ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ಬ್ರದರ್ಸ್ ಇರ್ತಾರೆ, ಕ್ಲರ್ಜಿ ಅಂತ ಇರ್ತಾರೆ. ಅವ್ರಿಗೂ ಇನ್ಶೂರೆನ್ಸ್ ಬೇಕು ಸರ್ ಅಲ್ವಾ? ಬೇಕು. ಅವ್ರಿಗೂ ಇನ್ಕಮ್ ಬೇಕು. ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಈಗ ಮಸೀದಿಗಳಲ್ಲೂ ಇಮಾಮ್ಗಳಿರ್ತಾರೆ, ಅವ್ರಿಗೂ ಇನ್ಶೂರೆನ್ಸ್, ಮೌಲ್ವಿಗಳಿರ್ತಾರೆ, ಅವ್ರಿಗೂ ಬೇಕು ಇನ್ಶೂರೆನ್ಸ್ ಬೇಕು ಅಲ್ವಾ? ಇದು ಸ್ಪೆಷಲ್ ಪ್ರೀತಿ ಬರೀ ಹಿಂದೂಗಳಿಗ? ಅದು ತುಂಬ ಒಳ್ಳೆ ಕ್ವಶನ್ ಸರ್. ಇದು ನೀವು ವಿ ಆರ್ ಸೆಕ್ಯುಲರ್, ವಿ ಆರ್ ಡೆಮೊಕ್ರಾಟಿಕ್ ಗವರ್ಮೆಂಟ್, ವಿ ಆರ್ ಸೆಕ್ಯುಲರ್ ಗವರ್ಮೆಂಟ್, ವಿ ಲುಕ್ ಔಟ್ ಫಾರ್ ಆಲ್ ಸೆಕ್ಷನ್ಸ್ ಆಫ್ ಸೊಸೈಟಿ ಅಂತೆಲ್ಲ ಹೇಳ್ತಾರೆ ಅಲ್ವಾ ಸ್ಪೀಚ್ಗಳಲ್ಲಿ. ಭಾರತ್ ಜೋಡೋ ಎಲ್ಲ ಹೇಳ್ತಾರೆ, ಅದು ಇದು ಅಂತಲ್ಲ. ಬಟ್ ಬರೀ ಹಿಂದೂಗಳಿಗೆ ಮಾತ್ರ ಸ್ಪೆಷಲ್ ಲವ್ ಯಾಕೆ? ಏನು ಗೊತ್ತಾ ಸರ್, ಸರ್ಕಾರ ಯಾವುದೇ ಬಜೆಟ್ ಮಂಡನೆ ಮಾಡೋಕ್ಕಿಂತ ಮೊದಲು ಅಥವಾ ಕಾರ್ಯಯೋಜನೆ ರೂಪಿಸೋಕ್ಕಿಂತ ಮೊದಲು ಸಂಬಂಧಪಟ್ಟಂಥ ಇಲಾಖೆ ಅಥವಾ ಜನರು ಕರೆದ್ಬಿಟ್ಟು ಅಹವಾಲುಗಳನ್ನು ಕೇಳ್ತದೆ. ಇಲ್ಲಿ ಸರ್ಕಾರ ಈ ಕಾಯ್ದೆ ಮಾಡಿದ್ದು ಆ ದೇವಸ್ಥಾನದ ಸ್ವಾಮೀಜಿಗಳಿಗೆ ಅಥವಾ ಸಂಬಂಧಪಟ್ಟಂಥವ್ರಿಗೆ ಒಂದು ಹಂತದ ಅಮೌಂಟ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು, ಅಥವಾ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿದೆ. ಅದು ಸರ್ಕಾರಕ್ಕೆ ಈ ಹಿನ್ನೆಲೆಯವರು ಯಾರಾದರೂ ಒಬ್ಬರು ಅಹವಾಲು ಕೊಟ್ಟಿರಬೇಕು, ಸರ್ಕಾರ ಮಾಡಿದೆ. ಈಗ ಮಾಡಿರಬೇಕು. ದಯವಿಟ್ಟು ಸರ್, ಮೊನ್ನೆ ನಾನು ಕೂಡ ಪ್ರೀ ಬಜೆಟ್ ಅಲ್ಲಿ ಇದ್ದೆ. ನಾವು ಒಂದು ಸಾರಿಗೆ ಇಲಾಖೆ ಕಡೆಯಿಂದ ನಾವು ಹೋಗಿದ್ವಿ. ನಮ್ಮ ಅಹವಾಲುಗಳದ್ದು 64 ನಾವು ಸಂಘಟನೆಗಳೇನು ಅಹವಾಲುಗಳನ್ನ ಕೊಟ್ವಿ, ಒಂದು ಕೂಡ ಅದರಲ್ಲಿ ಇಂಪ್ಲಿಮೆಂಟ್ ಇಲ್ಲ, ಕಾಟಾಚಾರಕ್ಕೆ ಕರ್ತೀವಿ. ದಯವಿಟ್ಟು ಇದರಲ್ಲೇ ಯಾಕೆ ನಿಮ್ಗೆ ಬಂತು ಈ ಸಂದರ್ಭದಲ್ಲಿ? ಇರಬಹುದು, ಮಾಡಬಹುದು, ಇವೆಲ್ಲ ಗಾಳಿ ಒಪಿನಿಯನ್ ಹೇಳಿದೆ ನೀವು. ನನಗನ್ಸುತ್ತೆ, ಯಾಕೆ ನಾನು ಪ್ರಶ್ನೆ ಕೇಳಿದ್ನಲ್ಲ, ಯಾಕೆ ಮಸೀದಿಗಳಿಗೆ ಚರ್ಚ್ಗಳಿಗೆ ಮಾಡಬಾರ್ದು ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ಕೈ ಮುಟ್ಟಕ್ಕೋದ್ರೆ ಬೆಂಕಿ ಹಚ್ಬಿಡ್ತಕ್ಕಂತ ಅವ್ರಿಗೆ ಭಯ ಅನ್ಸುತ್ತೆ ಅಲ್ವಾ ಸ್ವಾಮೀಜಿ? ನಿಮ್ಗೆ ಅನ್ಸುತ್ತೆ ಅನ್ಸುತ್ತೆ ಆ ಥರ? ಅದೇ ರಜಾಕ್ ಅವ್ರು ಹೇಳ್ತಿದ್ದಾರೆ, ಅಲ್ಲಿರ್ತಕ್ಕಂಥ ಧಾರ್ಮಿಕ ಸಂಸ್ಥೆಗಳ ನಡೆಸೋರ ಪರವಾಗಿ ಸರ್ಕಾರ ಕಾಯ್ದೆಗಳು ತಂದ್ರೆ ಅದು ಯಾರು ಬೆಂಕಿ ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಒಂದು ಡಿಸ್ಕಷನ್ ಈಗ ನೋಡಿ, ರಜಾಕ್ ಅವ್ರು ಹೇಳ್ತಾರೆ ಸ್ವಾಮೀಜಿ ಹಾಗೆ ಚಂದ್ರಶೇಖರ್ ಅವರು 7% ವಫ್ದು ಕೊಡ್ತಾರಂತೆ. ಯಾಕೆ ಅದನ್ನ ಬದಲಾವಣೆ ಮಾಡ್ಬೋದಾಗಿತ್ತಲ್ಲ? ಸ್ವಾಮೀಜಿ ಹೈಯೆಸ್ಟ್ ಜಾಸ್ತಿ ಇದೆಯಪ್ಪ, 3ನೇ ಪ್ಲೇಸ್ ಅಲ್ಲಿ ನಿಲ್ಲತ್ತೆ ವಫ್. ಅವ್ರದ್ದು 7% ಇರೋದನ್ನ 17%, 27% ಸ್ವಾಮೀಜಿ ಇಲ್ಲಿ ಅಂದ್ರೆ ಹಿಂದೂಗಳ ದೇವಾಲಯದ ಮಾತ್ರ 10%, 5% ಮಾಡ್ತಾರೆ ತಿದ್ದುಪಡಿ ತಂದು. ಇದೇ ತಿದ್ದುಪಡಿ ವಫ್ಕು ಮಾಡ್ಲಿ, ಮಾಡಲ್ಲ. ಯಾಕೆ ಭಯ? 10 ಲಕ್ಷ ಎಕರೆ ಇದೆ ನಿಮ್ಮ ಹತ್ರ, ಇನ್ನ ಬೇಕಾ? 10 ಲಕ್ಷ ಎಕರೆ ಇನ್ನ ಬೇಕಾ? ಹೇಳಿ
ಸ್ಮಿತಾಜಿ ಒಂದು ಮಾತನ್ನ ತಾವು ಆಡ್ ಮಾಡಬೇಕು. ಈಗ ವಕ್ಫ್ ಬೋರ್ಡ್ ಏನು ಅವರ ಇದಿದೆಯಲ್ಲ, ಅದ್ರೊಳಗೆ ಹಿಂದೂಗಳನ್ನ ನೇಮಕ ಮಾಡ್ಲಿಕ್ಕೆ ಇವರೊಂದು ನಿಯಮವನ್ನ ತರಬಹುದಲ್ವಾ? ಉದ್ಯಾವರ ಮಾಡಕ್ಕೆ ಕೈ ಹಾಕ್ತಾರೆ. ಸೆಕ್ಯುಲರಿಸಮ್ ಸ್ವಾಮೀಜಿ, ಈ ಇದೇನ್ ದೇಶದಲ್ಲಿ secularism? 257 ಕೋಟಿ ಕೇಳಿ ಒಂದು ನಿಮಿಷ, 257 ಕೋಟಿ ಹಜ್ ಸಬ್ಸಿಡಿಯನ್ನ ತೆಗ್ದಾಕ್ತಾರೆ. 2,500 ಕೋಟಿ ಕುಂಭಮೇಳ ಖರ್ಚು ಮಾಡ್ತಾರೆ. ನಾವ್ ಯಾವತ್ತೂ ಪ್ರಶ್ನಿಸಿಲ್ಲ. ಸಬ್ಸಿಡಿ ಬಗ್ಗೆ